ಕೇರಳದಲ್ಲಿ ಮುಂದುವರೆದಂತಹ ಸಿಎಂ ಆಯ್ಕೆಯ ಕಗ್ಗಂಟು. ರಿಸಲ್ಟ್ ಬಂದು 8 ದಿನವಾದರೂ ಕೂಡ ಸಿಎಂ ಆಯ್ಕೆ ಇಲ್ಲ. ಕೇರಳದ ನೂತನ ಸಿಎಂ ಯಾರೆಂಬುದೇ ಇನ್ನೂ ಸಸ್ಪೆನ್ಸ್ ಆಗುವುದಿದೆ. ಹೈಕಮಾಂಡ್ ಸಭೆ ಬಳಿಕವೂ ಕೂಡ ಸಸ್ಪೆನ್ಸ್ ಆಗಿಯೇ ಉಳಿದಿರುವಂಥದ್ದು. ರಿಸಲ್ಟ್ ಬಂದು 8 ದಿನವಾದರೂ ಕೂಡ ಸಿಎಂ ಆಯ್ಕೆ ಇಲ್ಲ. ಕೇರಳದ ನೂತನ ಸಿಎಂ ಯಾರು ಅನ್ನೋದೇ ಇಲ್ಲಿ ಸಸ್ಪೆನ್ಸ್ ಆಗಿ ಉಳಿದಿದೆ, ಕಗ್ಗಂಟಾಗಿದೆ. 8 ಡೇಸ್ ಆಯಿತು, ಆದರೂ ಕೂಡ ಸಿಎಂ ಆಯ್ಕೆ ಇಲ್ಲ. ಕೇರಳದ ನೂತನ ಸಿಎಂ ಯಾರು ಅನ್ನೋದೇ ಇಲ್ಲಿ ಬಿಗ್ ಟ್ವಿಸ್ಟ್, ಸಸ್ಪೆನ್ಸ್. ಅಂಡ್ ಹೈಕಮಾಂಡ್ ಸಭೆ ಬಳಿಕ ಯಾವುದೇ ಅಂತಿಮ ತೀರ್ಮಾನ ನಿರ್ಧಾರ ಇನ್ನೂ ಕೂಡ ಆಗಿಲ್ಲ. ಕೆಸಿ ವೇಣುಗೋಪಾಲ್ ವಿಡಿ ಸತೀಶನ್ ಮಧ್ಯೆ ಭಾರಿ ಪೈಪೋಟಿ ಕೂಡ ಇರುವಂಥದ್ದು. ಕೊಟ್ರೆ ಸಿಎಂ ಸ್ಥಾನವನ್ನ ನೀಡಿ ಅಂತ ಹೇಳ್ಬಿಟ್ಟು ಸತೀಶನ್ ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಸೊ ಕೆಸಿ ವೇಣುಗೋಪಾಲ್ ಪರ ಹೆಚ್ಚಿನ ಶಾಸಕರ ಬೆಂಬಲ ಕೂಡ ಇದೆ. ಸದ್ಯಕ್ಕೆ ಸಿಎಂ ರೇಸ್ನಿಂದ ರಮೇಶ್ ಚೆನ್ನಿತ್ತಲ ಹೊರಬಿದ್ದಿದ್ದಾರೆ. ಸೊ ಸಿಎಂ ಸ್ಥಾನವೇ ಬೇಕು ಅಂತ ಹೇಳ್ಬಿಟ್ಟು ಸತೀಶ್ರಿಂದ ಬಿಗಿ ಪಟ್ಟು ಹಿಡಿದಿರುವಂಥದ್ದು. ಸೊ ಇವತ್ತು ಕೇರಳ ಕಾಂಗ್ರೆಸ್ ನಾಯಕರು ದೆಹಲಿ ಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಹೈಕಮಾಂಡ್ ಸೂಕ್ತ ತೀರ್ಮಾನಕ್ಕೆ ಬರುವಂತೆ ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಶಾಸಕರಲ್ಲದ ವೇಣುಗೋಪಾಲ್ಗೆ ಸಿಎಂ ಸ್ಥಾನ ಯಾಕೆ ಬೇಕು? ರಮೇಶ್ ಚೆನ್ನಿತ್ತಲ ಸತೀಶನ್ ಹೈಕಮಾಂಡ್ ಮುಂದೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸದ್ಯ ವೇಣುಗೋಪಾಲ್ ಪರ ರಾಹುಲ್ ಗಾಂಧಿ ಒಲವನ್ನ ತೋರಿಸ್ತಾ ಇರುವಂಥದ್ದು. ಚೆನ್ನಿತ್ತಲ ಮನವೊಲಿಸೋದಕ್ಕೆ ಹೈಕಮಾಂಡ್ ನಾಯಕರು ಯಶಸ್ವಿಯಾಗಿದ್ದಾರೆ ಕೂಡ. ಸಿಎಂ ರೇಸ್ನಿಂದ ಹೊರಬಂದಂತಹ ರಮೇಶ್ ಚೆನ್ನಿತ್ತಲ ಸ್ಪೀಕರ್ ಹುದ್ದೆ ನೀಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಸೊ ಕೇರಳದಲ್ಲಿ ಇನ್ನೂ ಕೂಡ ಮುಂದುವರಿತಾನೆ ಇದೆ ಸಿಎಂ ಆಯ್ಕೆಯ ಒಂದು ಕಗ್ಗಂಟು. ಒಂದಷ್ಟು ಕನ್ಫ್ಯೂಷನ್ಸ್ ಕೂಡ ಇರುವಂಥದ್ದು. ಒಂದು ಕಡೆ ಬಿಗಿ ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಸಿಎಂ ಕೊಟ್ಟರೆ ಸಿಎಂ ಪಟ್ಟವನ್ನೇ ಕೊಡಿ ಅಂತ ಹೇಳ್ಬಿಟ್ಟು ಸತೀಶನ್. ಸೊ ಮತ್ತೊಂದು ಕಡೆ ಶಾಸಕರ ಬೆಂಬಲ ಇರುವಂಥದ್ದು ವೇಣುಗೋಪಾಲ್ಗೆ, ಕೆಸಿ ವೇಣುಗೋಪಾಲ್ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇರುವಂಥದ್ದು. ಸೊ ಏನಾಗತ್ತೆ ಗೊತ್ತಿಲ್ಲ. ಸದ್ಯಕ್ಕಂತೂ ರಮೇಶ್ ಚೆನ್ನಿತ್ತಲ ಸಿಎಂ ರೇಸ್ನಿಂದ ಹೊರಬಿದ್ದಿದ್ದಾರೆ. ಸೊ ವಾಟ್ ನೆಕ್ಸ್ಟ್ ಅನ್ನುವಂಥ ಕ್ಯೂರಿಯಾಸಿಟಿ. ಹೈಕಮಾಂಡ್ ಸಭೆ ಆದರೂ ಕೂಡ ಯಾವುದೇ ನಿರ್ಧಾರವನ್ನು ಇನ್ನು ಫೈನಲಿ ತೆಗೆದುಕೊಂಡಿಲ್ಲ. ಸೊ ಹೈಕಮಾಂಡ್ ಸೂಕ್ತ ನಿರ್ಧಾರಕ್ಕೆ ಬರುವಂತೆ ಪಟ್ಟನ್ನು ಹಿಡಿದುಕೊಂಡಿದ್ದಾರೆ. ನಾಳೆ ಖರ್ಗೆ ರಾಹುಲ್ ಫೈನಲ್ ರೌಂಡ್ ಮೀಟಿಂಗ್ ಕೂಡ ಆಯೋಜನೆ ಮಾಡಲಾಗಿದೆ. ನಾಳೆ ಕೇರಳ ನೂತನ ಸಿಎಂ ಹೆಸರು ಘೋಷಣೆ ಆಗುವಂತಹ ಸಾಧ್ಯತೆಗಳು ಇದೆ ಅಂತ ಕೂಡ ಮತ್ತೊಂದು ಕಡೆ ಹೇಳಲಾಗ್ತಾ ಇದೆ. ಸೊ ಕಾದು ನೋಡಬೇಕು. ಸಿಕ್ಕಾಪಟ್ಟೆ ಕುತೂಹಲ ಕೂಡ ಇರುವಂಥದ್ದು. ಇವತ್ತು ಕೇರಳ ಕಾಂಗ್ರೆಸ್ ನಾಯಕರು ದೆಹಲಿ ದಂಡಯಾತ್ರೆಯನ್ನ ಹೊರಡ್ತಾ ಇದ್ದಾರೆ. ಹೈಕಮಾಂಡ್ ಸೂಕ್ತ ತೀರ್ಮಾನಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಪಟ್ಟನ್ನ ಹಿಡಿದು ಕೂತಿರುವಂಥದ್ದು. ಸೊ ನಾಳೆ ಖರ್ಗೆ ಮತ್ತೆ ರಾಹುಲ್ ಫೈನಲ್ ರೌಂಡ್ ಮೀಟಿಂಗ್ ಬೇರೆ ಆಯೋಜನೆ ಆಗಿದೆ. ಅದಾದ ನಂತರ ಫೈನಲ್ ಹೆಸರು ಯಾರ್ದು ಅಂತ ಹೇಳ್ಬಿಟ್ಟು ಹೊರಬೀಳುವಂತಹ ಸಾಧ್ಯತೆಗಳಿದೆ. ಒಂದು ಕಡೆ ಅತಿ ಹೆಚ್ಚಿನ ಶಾಸಕರ ಬೆಂಬಲ ಕೆಸಿ ವೇಣುಗೋಪಾಲ್ ಅವ್ರಿಗೆ ಇದ್ರೆ, ಮತ್ತೊಂದು ಕಡೆ ಸತೀಶನ್ ಅವರು ಕೊಟ್ಟರೆ ನನಗೆ ಸಿಎಂ ಪಟ್ಟವನ್ನೇ ಕೊಡಬೇಕು, ಅದೇ ಸ್ಥಾನವನ್ನೇ ಕೊಡಬೇಕು ಅಂತ ಹೇಳ್ಬಿಟ್ಟು ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಸೊ ನಾಳೆ ಒಂದು ಫೈನಲ್ ಆಗಿ ಮೀಟಿಂಗ್ ಆದ ನಂತರ ರಾಹುಲ್ ಗಾಂಧಿ ಜೊತೆಗೆ ಫೈನಲ್ ಆದಂತಹ ನಿರ್ಧಾರವನ್ನು ಹೊರಬೀಳುವಂತಹ ಸಾಧ್ಯತೆಗಳು ಇದೆ.